ಇನ್ನು ಶಿವರಾಜ್ ಕುಮಾರ್ ಅವರ ನಾಯಕಿ ಇದೀಗ ವಿಧಿವಶರಾಗಿರುವಂಥ ವಿಚಾರ ಬಂದಿರುವಂಥದ್ದು. ಏನಾಯಿತು ಇವರಿಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ. ಅದಕ್ಕೆ ಮುನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿದೆ. ಅಪಘಾತದಿಂದ ಈಗ ನಾಯಕಿ ನಟಿ ವಿಧಿವಶರಾಗಿದ್ದಾರೆ ಎಂಬ ಮಾಹಿತಿ ಬರ್ತಿರುವಂಥದ್ದು. ಹಾಗಾದರೆ ನಿಜಕ್ಕೂ ನೋಡೋಣ ಬನ್ನಿ, ಏನಾಗಿದೆ ಇವರಿಗೆ, ಏನೇನಾಯಿತು ಅನ್ನೋದು ಸಂಪೂರ್ಣವಾಗಿ ಈಗ ಗಮನ ಹರಿಸುವಂಥ ಟೈಮು. ಏನೋ ಶಿವರಾಜ್ ಕುಮಾರ್ ಅವರ ಜೊತೆ ಕೂಡ ಒಂದೆರಡು ಸಿನಿಮಾಗಳಲ್ಲಿ ಅಭಿನಯಿಸಿ, ರಾಘವೇಂದ್ರ ರಾಜ್ಕುಮಾರ್ ಜೊತೆ ಅಭಿನಯಿಸಿ ಪರ್ವತಮ್ಮ ಕ್ರಿಯೇಷನ್ಸಲ್ಲಿ ಕಾಣಿಸ್ಕೊಂಡಿದ್ದಂಥ ಮೋನಿಶಾ ಉನಿ ಅವರು ಕೇವಲ 22ನೇ ವಯಸ್ಸಿನಲ್ಲೇ ಕೊನೆಗೆ ಸೆಳೆಯುತ್ತಾರೆ. ಕೇರಳದಲ್ಲಿ ಟುಟಿಕುರಂನಲ್ಲಿ ಘಾಟ್ನಲ್ಲಿ ಹೋಗುವಂಥ ಸಂದರ್ಭದಲ್ಲಿ ಘಾಟ್ನಲ್ಲಿ ತಿರುಗಿ ಬಿದ್ದಂಥ ಪರಿಣಾಮವಾಗಿ ಮಧ್ಯರಾತ್ರಿಯಲ್ಲಿ ಬಿದ್ದಂಥ ಪರಿಣಾಮವಾಗಿ ಸ್ಥಳದಲ್ಲೇ ಕೊನೆ ಸೆಳೆದಿರ್ತಾರೆ. ಸಾಕಷ್ಟು ಒದ್ದಾಟ ಆದ ನಂತರ ಬೆಳಗಿನ ಜಾವದಲ್ಲಿ ಯಾರೋ ದಾರಿ ಮಧ್ಯೆ ನೋಡಿರ್ತಾರೆ, ಆಗ ಇದಾಗಿರುವಂಥದ್ದು. ಡ್ರೈವರು ಕೂಡ ಸ್ಥಳದಲ್ಲೇ ಮೃತಪಟ್ಟಿರ್ತಾರೆ ಮತ್ತು ಮನುಷ್ಯ ನೀರು ಕೂಡ ಮೃತಪಟ್ಟಿರ್ತಾರೆ. ಅವರ ತಾಯಿ ಮಾತ್ರ ಅವತ್ತು ಒದ್ದಾಡುತ್ತಾ ಕೈಕಾಲು ಮುರಿದುಕೊಂಡು ಉಳ್ಕೊಳ್ತಾರೆ. ಇಂದಿಗೂ ಸಹ ತಮ್ಮ ಮಗಳ ಜೀವ ಕಳೆದುಕೊಂಡಂಥ ಘಟನೆ ನೆನೆಸ್ಕೊಂಡು ಕಣ್ಣೀರು ಹಾಕುತ್ತಾರೆ. ಇನ್ನು ರಾಘವೇಂದ್ರ ರಾಜ್ಕುಮಾರ್ ಜೊತೆ ಚಿರಂಜೀವಿ ಸುಧಾಕರ್ ಸಿನಿಮಾದಲ್ಲಿ ಕೂಡ ಕಾಣಿಸಿಕೊಂಡು ಅಭಿನಯಿಸಿದರು. ಇಂಥ ಅದ್ಭುತ ನಟಿ